ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಉಚಿತವಾಗಿ 8,000 ರೂಪಾಯಿ ಪಡೆಯಲು ಪೋಸ್ಟ್ ಆಫೀಸ್ ಮುಂದೆ ಮುಗಿಬಿದ್ದ ಜನ. ಏನಂತ ನೋಡ್ತಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ರಾಜ್ಯದಲ್ಲಿ ರಾಹುಲ್ ಗಾಂಧಿ ಕಟ್ ಘೋಷಣೆ ಭಾರಿ ಸೂಪರ್ ಡೂಪರ್ ಹಿಟ್ ಆಗಿದ್ದು, ಬೆಂಗಳೂರಿನಲ್ಲಿ ಮಹಿಳಾ ಪೋಸ್ಟ್ ಆಫೀಸ್ನಲ್ಲಿ ಖಾತೆ ತೆರೆಯಲು ಮುಗಿಬಿದ್ದಿದ್ದಾರೆ. ಹೌದು, ರಾಹುಲ್ ಗಾಂಧಿ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಪ್ರಚಾರದಲ್ಲಿ ಆಗಸ್ಟ್ ತಿಂಗಳಿಂದ ಮಹಿಳೆಯರಿಗೆ 8,000 ರೂಪಾಯಿ ಜಮಾ ಮಾಡಲಾಗುವುದು ಎಂದು ಹೇಳಿದ್ದರು. ಹೀಗಾಗಿ ಹಣ ಪಡೆಯಲು ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತಿದ್ದಾರೆ. ನೀವು ಕೂಡ ಹೋಗಿದ್ರಾ ಅಂತ ಕಮೆಂಟ್ ಮಾಡಿ. ಪೋಸ್ಟ್ ಆಫೀಸ್ ಖಾತೆ ತೆರೆಯಲು ಮುಗಿಬಿದ್ದ ಮಹಿಳೆಯರು ಕಾಂಗ್ರೆಸ್ ಚುನಾವಣೆ ಭರವಸೆಗಾಗಿ ಉಳಿತಾಯ ಖಾತೆಯನ್ನು ತೆರೆಯುತ್ತಿದ್ದಾರೆ. 1,000 ರೂಪಾಯಿ ಎಂದು ಸುಳಿವು ನಂತರ ರಾಜ್ಯದಲ್ಲಿ ಅಂಚೆ ಕಚೇರಿ ಮುಂದೆ ಮುಗಿಬಿದ್ದ ಕಂಡು ಬಂದಿದೆ. ಈ ಬಾರಿ ಖಾತೆ ತೆರೆಯಲು ಭರ್ಜರಿ ಅಂಚೆ ಖಾತೆಯಿಂದ ಸಿಬ್ಬಂದಿ ಕಾಯುತ್ತಿದ್ದಾರೆ. ವದಂತಿ ಜನಸಾಗರ ಬೆನ್ನತ್ತಿದ ಜನಸಾಗರ. ನೋಡ್ಕೊಳ್ಳಿ, ಕೇಂದ್ರ ಸರ್ಕಾರ ಉಳಿತಾಯ ಖಾತೆದಾರರಿಗೆ 1,000 ಗಟ್ಟಲೆ ಹಣ ವದಂತಿ ಹರಡಿತ್ತು. ರಾಜ್ಯದಿಂದ ಅಂಚೆ ಕಚೇರಿಯಲ್ಲಿ ಮಹಿಳೆಯರ ಖಾತೆ ತೆರೆಯಲು ಸಾಲುಗಟ್ಟಲೆ ನಿಂತಿದ್ದಾರೆ. ಈ ವದಂತಿಯಾಗಿ ಬೆಂಗಳೂರಿನ ಜನರಲ್ ಪೋಸ್ಟ್ ಆಫೀಸ್ ಸೇರಿದಂತೆ ಅನೇಕ ಅಂಚೆ ಕಚೇರಿಯಲ್ಲಿ ಜನಸಂದಣಿ ಉಂಟಾಗಿದೆ. ಅಂಚೆ ಕಚೇರಿಯಲ್ಲಿ ಭೇಟಿ ನೀಡಿರುವ ಜನರಿಗೆ ಇನ್ನು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕಚೇರಿ ಮುಂಭಾಗದ ಸಂದಣಿಯಲ್ಲಿ ಉಂಟಾಗುತ್ತಿದೆ. ಗ್ರಾಹಕರಿಗೆ ಸೇವೆ ಸಲ್ಲಿಸಲು ಸಿಬ್ಬಂದಿಗಳು ತಲೆನೋವಾಗಿ ಪರಿಣಮಿಸಿದೆ. ಈ ಉದ್ಘಾಟನೆ ಕಾರ್ಯ ಸುಮಾರು ಸಮಯ ಗೊಂದಲ, ಕೆಲವೊಮ್ಮೆ ಗಲಾಟೆ ಅವಕಾಶ ಮಾಡುತ್ತದೆ. ಇಂಡಿಯನ್ ಪೋಸ್ಟ್ ಬ್ಯಾಂಕ್ IBP ಖಾತೆ ತೆರೆಯಲು ಉತ್ಸಾಹ. ಮಹಿಳೆಯರಿಗೆ 6 ಗಂಟೆಯಿಂದ ಕಾಯ್ತಾನೆ ಇರ್ತಾರೆ. ನೀವು ಕೂಡ ಹೋಗಿ ಮಾಡಿಸ್ಕೊಳ್ಳಿ. ಏನೋ ಗೆದ್ದರೆ ನಿಮಗೂ ಕೂಡ ಬರುತ್ತೆ. 1,000 ರೂಪಾಯಿ ಲಾಭಕ್ಕಾಗಿ ಮಹಿಳೆಯರು ದಂಡು. ಮಹಿಳೆಯರಿಗೊಂದು ತುಂಬ ಜನ ಹೋಗ್ತಾ ಇದ್ದಾರೆ ಸಬ್ಸಿಡಿಗೋಸ್ಕರ. ಓಕೆನಾ, ಇದೇ ನೋಡಿ ಇವತ್ತಿನ ವಿಷಯ. BJP ಅಧಿಕಾರಕ್ಕೆ ಬಂದರೆ 6,000 ರೂಪಾಯಿ ನೀಡಲಾಗಿ ಬೇರೆ ಹೇಳಿದ್ದಾರೆ. ಕಳೆದ ಒಂದು ವಾರದಲ್ಲಿ ಜನಸಂದಣಿ ಹೆಚ್ಚುತ್ತಿದೆ. ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ, ತಾಯಿ ಹೆಸರು, ಬಯೋಮೆಟ್ರಿಕ್ ಪ್ರತಿಯೊಬ್ಬರ ಬಳಿ ಸಂಗ್ರಹಿಸುತ್ತೇವೆ. ತಕ್ಷಣ ಖಾತೆ ಓಪನ್ ಮಾಡಿಕೊಡ್ತಾರೆ. ಕರ್ನಾಟಕ ಸರ್ಕಲ್ ಪ್ರಧಾನ ವ್ಯವಸ್ಥೆ ಕಳೆದ ಒಂದು ತಿಂಗಳಲ್ಲಿ 3,000 ಖಾತೆ ತೆರೆದಿದ್ದಾರೆ. ಓಕೆನಾ, ನೀವು ಕೂಡ ಹೋಗಿ ಮಾಡಿಸ್ಕೊಳ್ಳಿ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.